ನಾನು ಹೆಂಗ್ಸ್ನ ಫಾಲೋ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ ಅಂತ ಕನ್ಸಲ್ಲಿ ಅನ್ಕೊಂಡಿರಲಿಲ್ಲ. ಇವನ್ ಯಾಕೆ ಹೀಗೆ ಶಾಕ್ ಹೊಡೆದ ತರ ನಿಂತಿದ್ದಾನೆ? ಕಾರಲ್ಲಿ ಗುದ್ದಿದ್ ಇವ್ರೇ ಅಲ್ವಾ? ಆಗ ನೋಡಿದ್ರೆ ಪರ್ಸ್ ಇಟ್ಕೊಂಡು ನಾನು ಹೇಳಿದ್ ಕೇಳಿಸೇ ಇಲ್ಲ ಅನ್ನೋ ತರ ನಿಂತಿದ್ದ. ಈಗ ನೋಡಿದ್ರೆ ಫಾಲೋ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಯಾವ್ದಕ್ಕೂ ಮೊದ್ಲು ಪ್ರಣವ್ಗೆ ಹೇಳ್ಬೇಕು. ಅವಳಿಗೆ ಡೆಫಿನೆಟ್ ನನ್ನ ಮೇಲೆ ಡೌಟ್ ಬಂದಿದೆ. ಇನ್ನು ತುಂಬ ದೂರ ಫಾಲೋ ಮಾಡೋದಕ್ಕಾಗಲ್ಲ. ಇನ್ನೊಂದ್ಸಲ ಹಿಂದೆ ತಿರುಗಿದ್ರೆ ಫೋಟೋ ತೊಗೊಂಡ್ಬಿಡ್ಬೇಕು. ಆ ಬಜಾರಿಗೆ ತೋರ್ಸಕ್ಕಾದ್ರೂ ಒಂದು ಪ್ರೂಫ್ ಇರುತ್ತೆ. अंकल बाल ಮಿಸ್ ಆಗ್ಬಿಡಿ. ಇಲ್ಲಿ ಬೇರೆ ಯಾವ ದಾರಿನೂ ಇಲ್ಲ. ಅವಳ ಮನೆ ಇಲ್ಲೇ ಎಲ್ಲೋ ಇರಬೇಕು. ಅವಳು ಹೋಗಿ ಗೌತಮಿಗೆ ಹೇಳಿ ಗೌತಮ್ ಹುಷಾರಾಗೋ ಮುಂಚೆ ನಾನು ಬಜಾರಿಗೆ ಕರ್ಕೊಂಬಂದು ಜಾಗ ತೋರಿಸ್ಬೇಕು. ವಿಕ್ಕಿ, ವೇದಾಂತ್, ತಿಂಡಿಗೆ ಬನ್ನಿ. ನೀವಿಬ್ರು ಒಳಗಡೆ ಹೋಗಿ. ಮದರ್ ಇಂಡಿಯಾ, ಅಗ್ರಜ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಬೆಳಗ್ಗೆನೇ ಹೋದ. ನನಗೂ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ, ನಾನು ಹೋಗ್ತಾ ಇದ್ದೀನಿ. ಬರ್ತಾ ಬರ್ತಾ ಈ ಮನೆ ಕಲ್ಚರೇ ಬದಲಾಗ್ತಿದೆ. ನೇನು ಬಿಡು, ನಿನ್ನ ಅಣ್ಣನೂ ಇದನ್ನೆಲ್ಲ ಮರೀತಿದ್ದಾನೆ. ನಾನು ಹೇಳಿದ್ದು ನಿಜ ಅನ್ನಿಸ್ತಿರ್ಬೇಕಲ್ಲ. ಒಟ್ಟಿಗೆ ಕೂತು ಮಾತಾಡಲ್ಲ, ತಮಾಷೆ ಮಾಡಲ್ಲ. ಕೊನೆ ಪಕ್ಷ ಊಟ ತಿಂಡಿಗೂ ಸೇರ್ತಿಲ್ವಲ್ರೋ? ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಮದರ್ ಇಂಡಿಯಾ, ಎಲ್ಲ ಸರಿ ಹೋಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲೇ ಸರಿ ಹೋಗುತ್ತಾ? ಏನ್ ಸರಿ ಹೋಗುತ್ತೆ? ಏನಿಲ್ಲಮ್ಮ, ಏನೂ ಆಗಲ್ಲ. ಇಲ್ಲ ವಿಕ್ಕಿ, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ಏನು ವಿಷಯ ಅಂತ ಹೇಳು. ವಾಟ್ ಇಸ್ ದಿಸ್ ಮದರ್ ಇಂಡಿಯಾ? ಮುಚ್ಚಿಡೋದು ಇಲ್ಲ, ಬಚ್ಚಿಡೋದು ಇಲ್ಲ. ದೊಡ್ಡವ್ರು ಹೇಳ್ತಿರ್ತಾರಲ್ಲ, ಸ್ವಲ್ಪ ಟೈಮ್ ವೆಯ್ಟ್ ಮಾಡು, ಕಾಲನೇ ಬದಲಾಗಿ ಉತ್ತರ ಕೊಡುತ್ತೆ ಅಂತ. ನಾನು ಅದೇ ಕಾಂಟೆಕ್ಸ್ಟಲ್ಲಿ ಹೇಳಿದೆ ಅಷ್ಟೇ. ಎಲ್ಲರೂ ಹದ್ಗೆಟ್ಟು ಹೋಗಿದ್ದಾರೆ. ಮಕ್ಕಳಿಬ್ಬರು ಒಕ್ಟೊಕ್ಟಾಗಿ ಮಾತಾಡೋದನ್ನು ಕಲ್ತಿದ್ದಾರೆ.
ಸಾರಿಕಾ, ಏನಕ್ಕ ನೀನು ನೆಂಟ್ರ ಥರ ಇಷ್ಟು ಲೇಟಾಗಿ ಬರ್ತಿದ್ಯಾ? ನೀನು ಬರೋದ್ರೊಳಗಡೆ ಚಪ್ರದ ಪೂಜೆನೇ ಮುಗ್ದೋಗುತ್ತೆ ಅಂದ್ಕೊಂಡಿದ್ದೆ. ಭಾವ ಎಲ್ಲಕ್ಕ ಬರಲಿಲ್ವಾ? ಇಲ್ಲ ಕಣೆ, ಅವ್ರು ಬರಲಿಲ್ಲ. ಸಾರ್ಥಕ್ ಕೂಡ ಇಲ್ಲೇ ಇದ್ದಾನಲ್ವಾ, ಕೆಲಸ ಜಾಸ್ತಿ ಇತ್ತು. ನೀನೇನು ಯೋಚನೆ ಮಾಡಬೇಡ, ಮದುವೆ ಹೊತ್ತಿಗೆ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ. ಅಣ್ಣನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಗಂಡಸರ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಬಿಡಿ. ಸದ್ಯ ನೀನಾದರೂ ಬಂದ್ಯಲ್ಲಕ್ಕ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಶಾಸ್ತ್ರ ಎಲ್ಲ ಶುರುವಾಗ್ಬಿಡುತ್ತೆ. ಇನ್ನೇನು ಶುರುವಾದಾಗಲ್ಲಮ್ಮ, ಆಗಲೇ ಶುರುವಾಗಿದೆ. ನೀವು ಒಪ್ಪಿಗೆ ಕೊಟ್ಟರೆ ಮುಂದುವರಿಸ್ಬೋದು. ಧಾರಾಳವಾಗಿ ಶಾಸ್ತ್ರಿಗಳೇ, ನಾವೆಲ್ಲರೂ ರೆಡಿ ಇದ್ದೀವಿ. ಓಂ ಧ್ರುವಂ ತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತೇ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರೇತಾಂ ಧ್ರುವಂ ಸುಮೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಕಳಿಸ್ಕಿತ್ತಿ ಮದುವೆ ಹೆಣ್ಣನ್ನ ಬರೀ ಕೇಳಿ. ಬನ್ನಿ ಮಕ್ಕಳ. ನಿನ್ನ ಮದುವೆಯಲ್ಲಿ ನಡೀತಿರೋ ಮೊದಲನೇ ಶಾಸ್ತ್ರ ಇದು. ಗಮನ ಇಟ್ಕೊಂಡು ಕೇಳಿಸ್ಕೊಂಡು ಭಕ್ತಿಯಿಂದ ಬೇಡ್ಕೊಮ್ಮ. ಓಂ ಸುಮುಖಶ್ಚೇಕದಂತಶ್ಚ ಕಪಿಲೋ ಗಜಕರ್ಣಿಕಃ ಲಂಬೋದೃಶ ವಿಕಟೋ ವಿಘ್ನರಾಜೋ ಗಣಾಧಿಪಃ. ಓಂ ಧ್ರುವಂ ತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತೇ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರೇತಾಂ ಧ್ರುವಂ. ಅಲ್ಲ, ನಾನು ಒಬ್ಬನೇ ಅವ್ರ ಮನೆಗೆ ಹೋಗ್ತೀನಿ ಅಂದರೆ ನೀನು ಬರೋ ಅವಶ್ಯಕತೆ ಏನಿತ್ತು? ಯಾಕೆ? ನೀನು ನಿಮ್ಮ ಹುಡುಗಿನ ನೋಡಕ್ ಹೋಗ್ಬೋದು, ನಾನು ನಮ್ಮ ಹುಡುಗಿನ ನೋಡಬಾರ್ದಾ? ವಿಕ್ರಾಂತ್, ನಿಮ್ಮ ಹುಡುಗಿ ಅಂತ ನಿಮ್ಮ ಹುಡುಗಿ ಸರಿಯಾಗಿ ಬಾರಿಸ್ತೀನಿ ಅಷ್ಟೇ. ಇರೋದನ್ನ ಹೇಳಿದ್ರೆ ಕೈಗೆ ಸಿಗ್ದವ್ರನ್ನೆಲ್ಲ ಪರ್ಸದಂತೆ. ಯಾಕಪ್ಪ ಅವ್ರ ಕತ್ಯಾ? ಹುಡ್ಕೊಳ್ಳೋದಷ್ಟೇ ಇಲ್ಲ, ಲಾಸ್ಟ್ ಆದರೂ ಆಶ್ಚರ್ಯ ಇಲ್ಲ. ನೀನು ಸಮಸ್ಯೆ ಸರಿ ಮಾಡಕ್ಕೆ ಹೋಗೆ ನಾನು ಈ ಸಮಸ್ಯೆ ಸಿಕ್ಕಾಕೊಂಡಿರೋದು. ಓಹೋ, ಅಲ್ಲಿಗೆ ತಾವು ಸಿಗಾಕೊಂಡಿರೋದು ಗ್ಯಾರಂಟಿ ಅನ್ನಿ. ನಾನು ಹೇಳಿದ್ದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೋಗಿ ಇನ್ನೊಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಸುಮ್ಮನೆ ಟ್ವಿಸ್ಟ್ ಮಾಡಿ ಅಪಾರ್ಥ ಮಾಡಬೇಡ. ಆಯ್ತು ಬಿಡಪ್ಪ. ಹೌದು, ತಾವ್ಯಾಕೆ ರೌಡಿನ ದಿನ ಮೀಟ್ ಮಾಡಬೇಕು?